ಇಲ್ಲ, ಕಾನೂನು ವೆರಿ ಫಸ್ಟ್ ದರ್ಶನ್ ಅವ್ರ ಹೆಲ್ತ್ ಕಂಡೀಷನ್ ಸ್ವಲ್ಪ ಶೋಲ್ಡರ್ ಇದಿತ್ತು. ಸೊ ಅದು ವಿಚಾರಿಸೋಣ ಅಂತ ಹೋಗಿದ್ದು. ಅಪಾರ್ಟ್ ಫ್ರಮ್ ದಟ್ ಏನು ಕಾನೂನು ಚರ್ಚೆ ಏನಿದೆ ಅದು ಡೆಫಿನೆಟ್ಲಿ ಡಿಸ್ಕಸ್ ಮಾಡಿದೀವಿ. ಕಾನೂನು ಚರ್ಚೆ ಏನಿದೆ ಡಿಸ್ಕಸ್ ಮಾಡಿದೀವಿ. ಇನ್ ದ ಫ್ಯೂಚರ್ ಟೈಮ್ಸ್ ಏನು ನೋಡೋಣ, ನೆಕ್ಸ್ಟ್ ಏನು 25ನೇ ತಾರೀಕು ಏನಾಗುತ್ತೆ ನೋಡೋಣ. ಜುಡಿಷಿಯಲ್ ಕಸ್ಟಡಿಗೆ ಹೋದಂತ ಸಂದರ್ಭದಲ್ಲಿ ವಿ ವಿಲ್ ಟೇಕ್ ಆಲ್ ಏನ್ ಎವಿಡೆನ್ಸ್ ಡಾಕ್ಯುಮೆಂಟ್ಸ್ ಇದೆ, ವಿ ವಿಲ್ ಟೇಕ್ ಆಲ್ ಡಾಕ್ಯುಮೆಂಟ್ಸ್. ಅಂದ್ರೆ ಒಂದು ಫ್ಯೂ ಡೇಸ್ ಆದ್ಮೇಲೆ ಡೆಫಿನೆಟ್ಲಿ ವಿ ವಿಲ್ ಫೈಲ್ ಇನ್ ದಿ ಸೆಷನ್ಸ್ ಕೋರ್ಟ್. ಬೇಲ್ಗೆ ಅವ್ರಿಗೆ ಏನ್ ಬೇಕು ವ್ಯವಸ್ಥೆ ಮಾಡ್ತೀವಿ. ಸರ್, ಮತ್ತೆ ಈ ಒಂದು ಪ್ರಕರಣದಲ್ಲಿ ದರ್ಶನ್ ಅವರು ಇನ್ವಾಲ್ವ್ಮೆಂಟ್ ಇಲ್ಲ ಎಂದು ಅವ್ರನ್ನ ಸಿಲಿಸುವಂತ ಕೆಲಸ ಆಗ್ತಿದೆ ಅಂತ ಹೇಳಿ ವಾದ ಮಾಡಿದ್ರೆ, ಮತ್ತೆ ಈಗ ಪೊಲೀಸರು ಅವ್ರ ಮೇಲೆ ಯಾವ ರೀತಿ ಒಂದು ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಿದ್ದಾರೆ ಅಂತ ಏನಾದ್ರು? ಇಲ್ಲ, ಇವತ್ತು ಜಸ್ಟ್ ವೆರಿ ಫಸ್ಟ್ ಟೈಮ್ ಆಗಿದಾಗ ಒಂದೆರಡು ರಿಮ್ಯಾಂಡ್ ಅಪ್ಲಿಕೇಶನ್ ಹಾಕಿದ್ರು ಫಾರ್ ದ ಪರ್ಪಸ್ ಆಫ್ ದ ಇನ್ವೆಸ್ಟಿಗೇಷನ್ ಬೇಕು ಅಂತ ಹೇಳಿದ್ರು. ನಿನ್ನೆ ಸಹ ಬಂದಾಗ್ಲೂ ಇನ್ವೆಸ್ಟಿಗೇಷನ್ ಎಲ್ಲ ಮುಗ್ದಿಲ್ಲ, ಇನ್ಕಂಪ್ಲೀಟ್ ಆಗಿದೆ, ಅದಕ್ಕೋಸ್ಕರ ಫರ್ದರ್ ಇನ್ವೆಸ್ಟಿಗೇಷನ್ ಬೇಕು ಅಂತ ಹಾಕಿದ್ರು. ಬಟ್ ನಿನ್ನೆ ಅವ್ರು ಹಾಕಿದಂತ ರಿಮ್ಯಾಂಡ್ ಅಪ್ಲಿಕೇಶನ್ ಅಲ್ಲಿ ಏನಾಗಿದೆ, ಜನರಲ್ ಆಗಿ 18 ಜನ ಏನು ಆರೋಪಿಗಳಿದ್ದಾರೆ ಎಲ್ಲಾನು ಸೇರಿ ಆರೋಪಿಗಳು ಇದು ಏನಿದೆ ಇನ್ವೆಸ್ಟಿಗೇಷನ್ ಕೇಳಿದ್ರು. ನಾವು ಅದಕ್ಕೆ ನಿನ್ನೆ ಪ್ರತಿವಾದಗಳನ್ನು ಮಾಡಿದ್ದೀವಿ. ಪ್ರತಿವಾದದಲ್ಲಿ ನಮ್ಮ ಕಂಟೆನ್ಷನ್ ಇದೆ, ಸ್ಪೆಸಿಫಿಕ್ ಆಗಿ ಏನಿದೆ ಅವರು ದರ್ಶನ್ ಅವರು ಇನ್ವಾಲ್ವ್ಮೆಂಟೇ ಇಲ್ಲ, ಇನ್ವಾಲ್ವ್ಮೆಂಟ್ ಆಗಿದ್ದಾರೆ ಅನ್ನೋಕ್ಕೆ ಯಾವುದೇ ದಾಖಲೆಗಳನ್ನು ಸಹ ನಾವು ಇದುವರೆಗೂ ಕೋರ್ಟ್ಗೆ ಪ್ರೈಮ ಫೇಸಿ ತಾವು ಹಾಜರುಪಡಿಸಿಲ್ಲ. ದರ್ಶನ್ ಅವಶ್ಯಕತೆನೇ ಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ. ಆಮೇಲೆ ಅವ್ರು ಯಾಕೆ ನೀವು PC ಕಸ್ಟಡಿಗೆ, ಪೊಲೀಸ್ ಕಸ್ಟಡಿಗೆ ತಗೊಳ್ತಾ ಇದ್ದೀರಾ, ನೀವು ಜುಡಿಷಿಯಲ್ ಕಸ್ಟಡಿಗೆ ಕೊಡಿ ಅಂತ ಹೇಳಿ ನಾವು ಸ್ಟ್ರಾಂಗ್ ಆಗಿ ವಾದ ಮಾಡಿದೀವಿ. ಇಲ್ಲ, ನಾವು ದಾಖಲೆಗಳು ಏನಿಲ್ಲ, ಇವರು ಇನ್ನೂ ಮೆಟೀರಿಯಲ್, ಯಾಕಂದ್ರೆ ಯಾವ್ದು ಎಲ್ಲ ಎನ್ಕ್ವೈರಿ ಇನ್ವೆಸ್ಟಿಗೇಷನ್ ನಡೀತಾ ಇರೋದ್ರಿಂದ ಯಾವುದೇ ದಾಖಲೆಗಳನ್ನು ಇವನ್ ಪೊಲೀಸ್ ಅವರು ಕೊಡಕ್ ಬರಲ್ಲ, ನಮ್ಗಾಗ್ಲಿ ಇಲ್ಲ ಮೀಡಿಯಾಗಾಗ್ಲಿ ಇಲ್ಲ. ಏನೇ ಇದ್ರೂ ಲಾಸ್ಟ್ ಅಲ್ಲಿ ಅವತ್ತು ರಿಮ್ಯಾಂಡ್ ಅಪ್ಲಿಕೇಶನ್ ಕ್ಲೋಸ್ ಅಂತ ಸಂದರ್ಭದಲ್ಲಿ ಏನ್ ದಾಖಲೆಗಳಾಗ್ತಾರೆ ನೋಡ್ಬೇಕು. ಆಮೇಲೆ 90 ದಿವಸ ಇನ್ವೆಸ್ಟಿಗೇಷನ್ಗೆ ಏನೇ ಟೈಮ್ ಇದೆ, ಅದ್ರೊಳಗೆ ಅವ್ರು ಏನಿದೆ ಎಂಟೈರ್ ಇನ್ವೆಸ್ಟಿಗೇಷನ್ ಮಾಡಿ ಎಲ್ಲ ಮೆಟೀರಿಯಲ್ಸ್ ಎವಿಡೆನ್ಸ್ ಇರ್ಬೋದು, ಡಾಕ್ಯುಮೆಂಟ್ಸ್ ಇರ್ಬೋದು, ಕನ್ಸರ್ನ್ ಏನೇನಿದೆ ಅವೆಲ್ಲ ಹಾಜರುಪಡಿಸಿ ಒಂದು ಚಾರ್ಜ್ ಶೀಟ್ ಹಾಕ್ತಾರೆ. ಆಗ್ಲೇ ನಮ್ಗೆ ಗೊತ್ತಾಗೋದು. ಅಲ್ಲಿವರೆಗೂ ನಮ್ಗೆ ಯಾವುದೇ ದಾಖಲೆಗಳು ಇದು ಡಿಪಾರ್ಟ್ಮೆಂಟ್ ಇಂದ ಆಗ್ಲಿ ಕಾನ್ಫಿಡೆನ್ಶಿಯಲ್ ಆಗಲಿ ಡೆಫಿನೆಟ್ಲಿ ಯಾವುದೂ ಸಿಕ್ಕಲ್ಲ. ಇಟ್ ಇಸ್ ಕಂಪ್ಲೀಟ್ಲಿ ರೂಲ್ಡ್ ಔಟ್. ಈಗ ಅವರ ಆರೋಗ್ಯ ಈಸ್ ಗುಡ್, ಚೆನ್ನಾಗಿದೆ, ಏನು ಪ್ರಾಬ್ಲಮ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.